ಫೆಬ್ರವರಿ 23. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ ಜೀವಕರವಾದ ನೀರು. ಆಮಿ ಬೌಚರ್ ಪೈ ಅವರಿಂದ. ಇಂದಿನ ಸತ್ಯವೇದದ ಭಾಗ ಯೋಹಾನ ಅಧ್ಯಾಯ 4 ವಚನ 4ರಿಂದ ವಚನ 14ರವರೆಗೆ. ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಖರೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದ್ದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮಾ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯೆಹೂದ್ಯರಿಗೂ ಸಮಾರ್ಯರಿಗೂ ಬಳಕೆಯಿಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯೆಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದೂ ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದೂ ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯಾ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನೋ? ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು, ಅವನೂ ಅವನ ಮಕ್ಕಳೂ ಅವನು ಸಾಕಿದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು, ಯೇಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಒರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟುಮಾಡುವುದು ಎಂದು ಹೇಳಿದನು. ಮುಖ್ಯ ವಚನ. ದೇವರು ಕೊಡುವ ವರವೇನೆಂಬುದೂ ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದೂ ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು. ಯೋಹಾನ ಅಧ್ಯಾಯ 4 ವಚನ 10. ಆಂಡ್ರಿಯಾಳ ಮನೆವಾಸ ಅಸ್ತವ್ಯಸ್ತವಾಗಿತ್ತು. ಒಂದು ಉದ್ಯೋಗವನ್ನು ಹುಡುಕಿ ಗೆಳತಿಯರೊಂದಿಗೆ ಇರಲು ತನ್ನ 14ನೆಯ ವಯಸ್ಸಿಗೆ ಅವಳು ಮನೆ ಬಿಡುತ್ತಾಳೆ. ಪ್ರೀತಿ ಮತ್ತು ಮನ್ನಣೆಯ ಹಂಬಲದಿಂದ ಅವಳು ಒಬ್ಬ ಹುಡುಗನನ್ನು ಕಂಡು ಅವನೊಂದಿಗಿರಲು ಮುಂದಾಗುತ್ತಾಳೆ. ಮುಂದೆ ಈ ಯುವಕನೇ ಇವಳಿಗೆ ಮಾದಕ ವಸ್ತುಗಳಿಗೆ ಪರಿಚಯಿಸುತ್ತಾನೆ. ಇದನ್ನು ಅವಳು ನಿಯಮಿತವಾಗಿ ಸೇವಿಸುತ್ತಿದ್ದ ಮದ್ಯಪಾನದೊಂದಿಗೆ ಬೆರೆಸಿ ಕುಡಿಯುತ್ತಿದ್ದಳು. ಆದರೆ ಅವಳ ಸಂಬಂಧಗಳು ಮತ್ತು ಡ್ರಗ್ಸ್ ಸೇವನೆ ಅವಳಿಗೆ ಪೂರ್ತಿ ತೃಪ್ತಿಯನ್ನು ನೀಡಲಿಲ್ಲ. ಅವಳು ಇನ್ನೂ ಏನೋ ಹುಡುಕುತ್ತಿದ್ದಳು. ಇದಾಗಿ ಅನೇಕ ವರ್ಷಗಳ ನಂತರ ಯೇಸುವಿನ ವಿಶ್ವಾಸಿಗಳಲ್ಲಿ ಕೆಲವರು ಇವಳನ್ನು ಸಂಧಿಸುತ್ತಾರೆ ಮತ್ತು ಇವಳೊಂದಿಗೆ ಪ್ರಾರ್ಥಿಸಲು ಮುಂದಾಗುತ್ತಾರೆ. ಕೆಲವು ತಿಂಗಳುಗಳ ನಂತರ ಇವಳು ತನ್ನ ಪ್ರೀತಿಯ ದಾಹವನ್ನು ಸತ್ಯಾರ್ಥದಲ್ಲಿ ತಣಿಸುವವನಾದ ಆ ಯೇಸು ಕ್ರಿಸ್ತನನ್ನು ಕೊನೆಗೂ ಕಂಡುಕೊಳ್ಳುತ್ತಾಳೆ. ಯೇಸು ತನ್ನ ದಣಿವನ್ನು ನಿವಾರಿಸಿಕೊಳ್ಳಲು ನೀರನ್ನು ಕೇಳಿದ ಆ ಸಮಾರ್ಯದ ಸ್ತ್ರೀಯ ದಾಹವನ್ನೇ ತಣಿಸುತ್ತಾನೆ. ಈ ಸ್ತ್ರೀಯು ಮಧ್ಯಾಹ್ನದ ಸಮಯದಲ್ಲಿ ಬಾವಿಯ ಬಳಿ ಇದ್ದಳು. ಅವಳು ಅನೇಕ ಗಂಡಂದಿರನ್ನು ಹೊಂದಿದ್ದ ಮತ್ತು ಪ್ರಸ್ತುತ ತಾನು ವ್ಯಭಿಚಾರ ಸಂಬಂಧವನ್ನು ಇಟ್ಟುಕೊಂಡಿದ್ದ, ತನ್ನ ವೈಯಕ್ತಿಕ ಚರಿತ್ರೆಯನ್ನು ಬಲ್ಲ ಇತರ ಹೆಂಗಸರ ಅಪಹಾಸ್ಯವನ್ನು ತಪ್ಪಿಸುವ ಸಲುವಾಗಿ ಬಹುಶಃ ಅವಳು ದಿನದ ಆ ಹೊತ್ತಿನಲ್ಲಿ ಅಲ್ಲಿದ್ದಿರಬೇಕು. ಯೇಸು ಅವಳಲ್ಲಿ ಸ್ವಲ್ಪ ನೀರನ್ನು ಕೇಳಿದಾಗ ಒಬ್ಬ ಯಹೂದಿ ಬೋಧಕನಾಗಿ ಸಾಮಾನ್ಯವಾಗಿ ಸಮಾರ್ಯದವರೊಂದಿಗೆ ಯಾವುದೇ ಮಾತೂ ಕೂಡ ಆಡದ ಕಾಲಘಟ್ಟದಲ್ಲಿ ಯೇಸುವು ಸಾಮಾಜಿಕ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುತ್ತಾನೆ. ಆದರೆ ಆ ಮಹಿಳೆಗೆ ಜೀವಕರವಾದ ನೀರನ್ನು ನೀಡುವ ಬಲವಾದ ಇಚ್ಛೆ ಯೇಸುವಿಗಿತ್ತು.
ಮುಂದೆ ಈ ನೀರು ಆಕೆಯನ್ನು ನಿತ್ಯ ಜೀವನದ ಕಡೆಗೆ ಮುನ್ನಡೆಸುವುದಾಗಿತ್ತು. ಅವಳ ಪೂರ್ವ ಚರಿತ್ರೆಯನ್ನು ಸರಿಪಡಿಸಿ ನಿತ್ಯ ಜೀವದ ದಾಹವನ್ನು ತಣಿಸುವ ಉದ್ದೇಶವನ್ನು ಯೇಸು ಹೊಂದಿದ್ದನು. ಯೇಸುವನ್ನು ನಮ್ಮ ರಕ್ಷಕನಾಗಿ ಸ್ವೀಕರಿಸುವಾಗ ನಾವು ಸಹ ಈ ಜೀವಕರವಾದ ನೀರನ್ನು ಸೇವಿಸುತ್ತೇವೆ. ಆಗ ಯೇಸುವನ್ನು ಹಿಂಬಾಲಿಸುವಂತೆ ನಾವು ಇತರರನ್ನು ಆಹ್ವಾನಿಸುವಾಗ ಆ ನೀರಿನ ಪಾತ್ರೆಯನ್ನು ಇತರರೊಂದಿಗೆ ಹಂಚಿಕೊಳ್ಳಬಹುದು. ಯೇಸು ಆ ಮಹಿಳೆಯಲ್ಲಿ ಕುಡಿಯಲು ಸ್ವಲ್ಪ ನೀರನ್ನು ಕೇಳಿದಾಗ ಅವಳಲ್ಲಿ ಬದಲಾವಣೆಯ ಭಾವನೆಗಳು ಉದ್ಭವಿಸಿರಬಹುದೆಂದು ನೀನು ಹೇಗೆ ತಿಳಿದುಕೊಳ್ಳುವೆ? ಆತನ ಜೀವಕರವಾದ ನೀರನ್ನು ಪಡೆಯುವುದರಲ್ಲಿ ನಿನಗೆ ಯಾವ ವಿಶೇಷ ಅರ್ಥವಿದೆ? ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಬಾಯಾರಿದ ಪ್ರತಿಯೊಬ್ಬರು ನಿನ್ನಲ್ಲಿಗೆ ಬಂದು ನೀನು ನೀಡುವ ನೀರನ್ನು ಕುಡಿಯಬೇಕೆಂದು ಸ್ವಾಗತಿಸುವೆ. ನಿನ್ನ ಜೀವಕರವಾದ ನೀರಿನಿಂದ ನನ್ನ ದಣಿವನ್ನು ಆರಿಸು. ಆಮೇನ್.